ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾವಿವತ್ತು ಸುಲಭವಾಗಿ ಸಬ್ಬಕ್ಕಿ ಸಂಡಿಗೆ ಅಥವಾ ಸಬ್ಬಕ್ಕಿ ಹಪ್ಪಳ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನಲ್ಲಿ ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡು ಸುಮಾರು 30 ನಿಮಿಷಗಳ ಕಾಲ ನೆನೆಸ್ಬೇಕು. ನೆನೆಸಿ ಆದ್ಮೇಲೆ ನೀರನ್ನ ಬಸ್ದು ಸಂಪೂರ್ಣ ನೀರನ್ನ ತೆಗಿಬೇಕು. ತೆಗೆದು ಒಂದು ಕುಕ್ಕರಲ್ಲಿ ತಗೊಂಡು, ಇವಾಗ ಒಂದ್ ಅಳತೆ ಸಬ್ಬಕ್ಕಿ ತಗೊಂಡ್ರೆ ಅದಕ್ಕೆ 2 ಪಟ್ಟಷ್ಟು ಅಂದ್ರೆ 2 ಅಳತೆಯಷ್ಟು ನೀರನ್ನ ಸೇರಿಸ್ಬೇಕು. ನಾನಿಲ್ಲಿ ಅರ್ಧ ಕಪ್ ಸಬ್ಬಕ್ಕಿ ತಗೊಂಡಿರೋದ್ರಿಂದ 1 ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೇನೆ. ಮತ್ತೆ ಮುಚ್ಚಿ 2 ವಿಸಿಲ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಹಾಗೇನು ಪಾತ್ರೆನಲ್ಲಿ ಬೇಯಿಸ್ಬೋದು, ಆದ್ರೆ ಅವಾಗ ನೀರ್ ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ನಂತರ ನೋಡಿ ಇಲ್ಲಿ ಬೇಯಿಸಿ ಆದ್ಮೇಲೆ ಹಸಿ ಮೆಣಸಿನಕಾಯಿದು ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂದು 1/4 ಚಮಚದಷ್ಟು ಇಂಗು, 1 ಚಮಚದಷ್ಟು ಜೀರಿಗೆ, ಇವಿಷ್ಟನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಕಲಸಿ ಇನ್ನೊಂದು ಕಪ್ಪಷ್ಟು ನೀರು ಸೇರಿಸ್ಬೇಕು. ಅಂದ್ರೆ 1 ಅಳತೆ ಸಬ್ಬಕ್ಕಿಗೆ 4 ಅಳತೆಯಷ್ಟು ನೀರನ್ನ ಸೇರಿಸ್ಬೇಕು. ಫಸ್ಟಿಗೆ 2 ಅಳತೆ, ಈಗ 2 ಅಳತೆ, ಅಂದ್ರೆ ಫಸ್ಟಿಗೆ 1 ಕಪ್ಪು, ಈಗ 1 ಕಪ್ಪು. ಆಯ್ತಾ? ಅಷ್ಟು ನೀರ್ ಹಾಕಿದ್ಮೇಲೆ ಪುನಃ ಚೆನ್ನಾಗಿ ಒಂದ್ಸಲ ಮಚ್ಚಿ ಕುದಿಸ್ಬೇಕು. ಇದನ್ನ ಹಿಟ್ಟು ನಿಮ್ಗೆ ಒಂದ್ ಸ್ವಲ್ಪ ತೆಳ್ಳಗಿರುವಂತಹ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಬಿಡಿ. ಜಜ್ಜಿರೋ ಈ ಹಸಿ ಮೆಣಸಿನಕಾಯಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿ ಅಥವಾ ಹಪ್ಪಳದ ಖಾರ ಅಂತೆಲ್ಲ ಸಿಗುತ್ತಲ್ಲ, ಅದನ್ನ ಬೇಕಾದ್ರೂ ಹಾಕ್ಬೋದು. ಆಮೇಲೆ ಒಂದ್ ಸ್ವಲ್ಪ ಬಿಸಿ ಕಡಿಮೆ ಆದ್ಮೇಲೆ ಈ ತರ ದಪ್ಪ ಪ್ಲಾಸ್ಟಿಕ್ ಶೀಟು ಅಥವಾ ಚಾಪೆ ಇರತ್ತಲ್ಲ ಅದು, ಅಥವಾ ಹಾಗೆ ಹತ್ತಿ ಬಟ್ಟೆನಲ್ಲಾದ್ರೂ ಹಾಕ್ಬೋದು. ಅದನ್ನ ಬಿಸಿಲಲ್ಲಿ ಇಟ್ಬಿಟ್ಟು ಈ ತರ ಸಂಡಿಗೆನ ಹಾಕ್ಬೇಕು. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಆ ತರ ನೋಡ್ಕೊಂಡು ಮಾಡಿ. ನಾನು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ, ಅದಕ್ಕೆ 1 ಚಮಚ ಇಟ್ಕೊಂಡು ಅದರಲ್ಲಿ ಈ ತರ ಹಾಕ್ಬಿಟ್ಟು ಸಂಡಿಗೆನ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಿಸಿಲಿದ್ರೆ ಒಂದ್ 2 ದಿವಸ ಒಣಗಿಸಿದ್ರೆ ಸಾಕಾಗತ್ತೆ. ನೋಡಿ, ಇದು ಮೊದಲನೇ ದಿವಸ ಸಂಜೆ ನಾನು ತೋರಿಸ್ತಾ ಇರೋದು. ಇವಾಗ ಅಷ್ಟೊತ್ತಿಗೆ ಅರ್ಧಂಶದಷ್ಟು ಒಣಗಿರುತ್ತೆ, ಜೊತೆಗೆ ಹಿಂಗೆ ಏಳ್ಸೋದಕ್ಕೂ ಬರುತ್ತೆ. ಈ ಟೈಮಲ್ಲಿ ಏಳ್ಸ್ಬಿಟ್ಟು ಅದನ್ನ ತಿರುಗಿಸಿ ಹಾಕ್ಬೇಕು ಅಥವಾ ಏಳ್ಸಿ ಬಿಡ್ಬೇಕು. ಮಾರನೇ ದಿವಸ ಹೀಗೆ ಇನ್ನೊಂದು ಸ್ವಲ್ಪ ಸಣ್ಣ ಗಾತ್ರದ ಬಟ್ಲು ಅಥವಾ ಪ್ಲೇಟ್ ಅಲ್ಲಿ ಇಟ್ಬಿಟ್ಟು ಒಣಗಿಸ್ಬೋದು. ನೋಡಿ, ಇದು 2ನೇ ದಿನಾನು ಮುಗ್ದಿದೆ. ಎಷ್ಟು ಗರಿಯಾಗಿ ಚೆನ್ನಾಗಿ ಒಣಗಿದೆ ಅಲ್ವಾ? ಇನ್ನು ಅದನ್ನ ಸಂಪೂರ್ಣ ಒಣಗಿದ ಮೇಲೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಡು ನಿಮಗೆ ಯಾವಾಗ ಬೇಕೋ ಅವಾಗ ಕಾಯಿಸಿದ್ರೆ ಆಯ್ತು. ನಾನಿಲ್ಲಿ ಚಿಕ್ಕ ಬಾಣಲೆನಲ್ಲಿ ಎಣ್ಣೆ ಇಟ್ಟಿರೋದ್ರಿಂದ ಒಂದೊಂದೇ ಹಾಕ್ತಾ ಇದ್ದೀನಿ. ಇಲ್ಲಾಂದ್ರೆ ತುಂಬಾ ಹಾಕ್ಬಿಟ್ಟು ಕಾಯಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ, ಗರಿಯಾಗಿ ಬರುತ್ತೆ. ಮಾಡಿ ನೋಡಿ ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.